ಸರ್, ಕಲಾವಿದರಾಗಿ ರಾಜಕೀಯಕ್ಕೆ ಹೋದ್ರಿ, ಎಲ್ಲರೂ ಸಾಮಾನ್ಯವಾಗಿ ರಾಜಕೀಯಕ್ಕೆ ಹೋದಾಗ ಇಲ್ಲೇ ಸಟ್ಲಾಗ್ಬಿಡೋಣ ಅನಿಸುತ್ತೆ. ಮತ್ತೆ ರಿಟರ್ನ್ ನೀವು ಬಂದಿದ್ದೀರಾ. ಮಗನ ಜೊತೆ ನಿಮ್ಮಿಬ್ಬರು ಕಾಂಬಿನೇಷನಲ್ಲಿ ನೀವು ಹೇಗೆ ಅಪ್ಡೇಟ್ ಆಗಿದ್ದೀರಾ ಸರ್? ಮೇಡಮ್, ಈಗ ಏನಾಗ್ತಿದೆ, ನನಗೆ ರಾಜಕೀಯಕ್ಕೆ ಹೋದ್ರೂ ತುಡಿತ ಅಂತೂ ಇದ್ದೇ ಇತ್ತು. ನಾನು ಮೊದಲೇ ಹೇಳಿದಾಗೆ ನಾನು ಚಿತ್ರರಂಗದಲ್ಲಿ ಕಂಪ್ಲೀಟಾಗಿ ಸಕ್ಸಸ್ ಮಾಡೋಕ್ಕಾಗಿರಲಿಲ್ಲ. ಚಿತ್ರರಂಗ ಸಕ್ಸಸ್ ಸಿಗೋ ಟೈಮ್ಗೆ ರಾಜಕೀಯಕ್ಕೆ ಹೊರಟೋಗ್ಬಿಟ್ಟೆ ಆಕಸ್ಮಿಕವಾಗಿ. ಅಲ್ಲಿ ನಾನು MLA, ಅದೇ ಮೇಲೆ ಜವಾಬ್ದಾರಿ ಜಾಸ್ತಿ ಇತ್ತು. ಈಗ ಏನಾಗಿದೆ ಅಂದರೆ, ಈಗ ನಿಮ್ಗೆ ಗೊತ್ತು, ಶಿವಕುಮಾರ್ ನಮ್ಮದೇ ಜಿಲ್ಲೆಯವರು, ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಕ್ಷೇತ್ರದಲ್ಲಿ ಬಹಳ ಒತ್ತಡ ಇಲ್ಲ. 2 ವರ್ಷ ನನಗೆ ಸ್ವಲ್ಪ ಫ್ರೀ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು ನನಗೆ. ಈ ಟೈಮಲ್ಲಿ ಯಾಕೆ ನಾನು ಮತ್ತೆ ಚಿತ್ರರಂಗಕ್ಕೆ ಮನ್ಸು ಕೊಡೋಣ, ರಾಜಕೀಯದಲ್ಲಿ ಚಟುವಟಿಕೆಗಳು ನನಗೇನು ಭಾಳ ಇದೆ ಅಂತ ಅನ್ನಿಸ್ತಿಲ್ಲ ಈ ನಡುವೆ. ಹಾಗಾಗಿ ನಾನು ಸ್ವಲ್ಪ ಈ ಕಡೆ ಗಮನ ಕೊಡೋಣ, ಒಂದಷ್ಟು ಚಿತ್ರಗಳು ಮಾಡಬೇಕು ಅಂತ ಒಂದು ತುಮಲ ಇತ್ತಲ್ಲ ಭಾಳ ವರ್ಷಗಳಿಂದ. ಹಾಗಾಗಿ ನಾನು ಮತ್ತೆ ಒಂದಷ್ಟು ಚಿತ್ರ ಮಾಡೋ ಕಡೆ ಗಮನ ಕೊಡ್ತಾ ಇದ್ದೀನಿ. ಯೋಗೇಶ್ವರ್ ಅವರೇ. ಸರ್, ಇಲ್ಲಿ ನೀವು ಅದ್ಭುತವಾಗಿ ಕಾಣಿಸ್ಕೋತಾ ಇದ್ದೀರಾ ಟೀಸರಲ್ಲಿ. ಸೈನಿಕ ಆದಮೇಲೆ ಮತ್ತೊಮ್ಮೆ ಪ್ರಯತ್ನ ನಿಮ್ಮದು, ಒಳ್ಳೆಯದಾಗಲಿ ಸರ್. ಬಟ್ ವೇದಿಕೆಯಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರಾ. ಒಂದು ಅನ್ನಿಸ್ತಾ ಇದೆ, ನೀವೇ ಆಗಲೇ ಹೇಳಿದ್ರಿ ಕನ್ನಡ ಇಂಡಸ್ಟ್ರಿ ತುಂಬ ಕಷ್ಟದಲ್ಲಿದೆ ಅಂತ. ಕನ್ನಡ ಇಂಡಸ್ಟ್ರಿಯಲ್ಲಿರುವ ಕಲಾವಿದರು ತುಂಬ ಕಷ್ಟದಲ್ಲಿದ್ದಾರೆ. ಸೊ ನಮ್ಮ ಕನ್ನಡಿಯತ್ತಿಯರು ಅಂದರೆ ಹೀರೋಯಿನ್ಸ್ಗಳು ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿರುವವರು ಬೇಕು ಅಂತ ಅವಕಾಶಗಳನ್ನು ಕೇಳ್ತಾ ಇದ್ದಾರೆ. ಈಗ ಒಂದು ಚಿತ್ರ, ನಾನು ಮೊದಲೇ ಹೇಳಿದೆ, ಇದು ಸ್ಪರ್ಧಾತ್ಮಕ ಜಗತ್ತು. ಚಿತ್ರ ಚೆನ್ನಾಗಿ ಮೂಡಿ ಬರಬೇಕು. ನನಗೆ ನನ್ನದೇ ಆದಂಥ ಫ್ಯಾಷನ್ ಇದೆ. ಸಿನಿಮಾ ಬರೀ ಕನ್ನಡದವರು ಎಲ್ಲ ಮ್ಯಾಕ್ಸಿಮಮ್ ನಾವು ಬಹಳಷ್ಟು ಜನ ಕನ್ನಡ ತಂತ್ರಜ್ಞರನ್ನೇ ಹಾಕ್ಕೊಂಡಿದ್ದೀವಿ. ಆದರೆ ಕತೆಗೆ ನಾನು ಯೋಚನೆ ಮಾಡಿದಾಗ ನನ್ನ ಮಗನಿಗೆ ಒಂದು ನಟಿಯರು ಯಾವ ಥರ ಇರಬೇಕು ಅಂತೇಳಿ ನನ್ನ ಒಂದು ಕನಸು. ಹಾಗಾಗಿ ಹಿಂದೆ ನಾನು ಭಾಳ ಸಂದರ್ಭದಲ್ಲಿ ಭಾಳಷ್ಟು ಐಶ್ವರ್ಯನ ಕರ್ಕೊಂಬಂದು ಕಾರ್ಯಕ್ರಮ ಮಾಡಿದ್ದೀನಿ. ನನಗೆ ಒಂದು ಫ್ಯಾಷನ್ ಅಷ್ಟೇ. ನನಗನ್ಸುತ್ತೆ ಈ ಚಿತ್ರಕ್ಕೆ ಇಲ್ಲಿ ಬಂದಿರತಕ್ಕಂಥ 3 ಜನ ನಟರನ್ನ ಭಾಳ ನಾವು ಹುಡುಕಾಟ ಮಾಡಿ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಚಿತ್ರರಂಗದಲ್ಲಿ ನಮ್ಮ ಕನ್ನಡ ತಂತ್ರಜ್ಞರು, ನಟ ನಟಿಯರು ಬೇರೆ ಕಡೆ ಹೋಗಿ ಆ್ಯಕ್ಟ್ ಮಾಡ್ತಾರೆ, ಅವರು ಕೂಡ ಬಂದು ಆ್ಯಕ್ಟ್ ಮಾಡ್ತಾರೆ. ನಾನೇನು ಅದನ್ನು ಭಾಳ ರಿಸ್ಟ್ರಿಕ್ಟ್ ಮಾಡ್ಕೊಂಬಿಡಲಿಲ್ಲ. ನನಗೆ ನಮ್ಮ ಸೈನಿಕ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ, 5 ಲ್ಯಾಂಗ್ವೇಜಲ್ಲೂ ನಾವು ಸೈನಿಕ ಅಂತ ಅಂದಮೇಲೆ ಅದಕ್ಕೇನು ಗಡಿ ರೇಖೆ ರಾಜ್ಯ ಏನಿಲ್ಲ. ಹಾಗಾಗಿ ಅದನ್ನು 5 ಲ್ಯಾಂಗ್ವೇಜಲ್ಲೂ ಮಾಡ್ತಾಯಿದ್ದೀವಿ. ಕರ್ನಾಟಕ ಬಲಂ ಮಾತ್ರ ಕನ್ನಡದಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ ಕತೆಗೆ ಪೂರಕವಾಗಿ ನಾವು ಕಲಾವಿದರನ್ನು ಆಯ್ಕೆ ಮಾಡಿದ್ದೀವಿ.